ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ 3 ವರ್ಷ ಆಗಿದೆ. 3 ವರ್ಷದಲ್ಲಿ ಏನು ಮಾಡಿದೆ ಈ ಸರ್ಕಾರ ಅಂತ ಕೇಳಿದ್ರೆ ಹಗರಣ, ಕುರ್ಚಿಯ ಕಿತ್ತಾಟ, ಆಮೇಲೆ ಈಗ ವಿದೇಶಿಯ ಪ್ರವಾಸ, ಅಂದರೆ ಶಾಸಕರ ವಿದೇಶಿ ಪ್ರವಾಸ. ಇದನ್ನು ಬಿಟ್ಟರೆ ಬೇರೆ ಏನು ಕೆಲಸ ಆಗ್ತಿಲ್ಲ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ನಿನ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಆಗುತ್ತೆ ಧಾರವಾಡದಲ್ಲಿ. ಈ ಸರ್ಕಾರ ಕೊಟ್ಟಿರುವಂಥ ಭರವಸೆಯನ್ನು ಈಡೇರಿಸಿಲ್ಲ ಅಂತೇಳಿ, ಕೇವಲ ಮಾತಿಗೆ ಮಾತ್ರ ಇವರು ಭರವಸೆಯನ್ನು ಕೊಡ್ತಿದ್ದಾರೆ ಅಂತೇಳಿ ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ಮಾಡಿದರು. ಇದೆಲ್ಲದರ ಮಧ್ಯೆ ಇದೆಲ್ಲ ಸಮಸ್ಯೆ ಆಗ್ತಾ ಇದ್ರು ಕೂಡ, ಕುರ್ಚಿಯ ಕಿತ್ತಾಟ ನಡೀತಾ ಇದ್ರು ಕೂಡ ಹೈಕಮಾಂಡ್ ಸೈಲೆಂಟ್ ಇರೋದು ಯಾಕೆ ಅಂತೇಳಿ ಈಗ ಶಾಸಕರು ಹೈಕಮಾಂಡ್ಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಗಡುವು ನೀಡಲಾಗಿದೆ, 1 ವಾರದ ಒಳಗಡೆ ಈ ಕುರ್ಚಿಯ ಕಿತ್ತಾಟ ಏನಿದೆ ಅದನ್ನು ಸರಿ ಮಾಡಿ ಅಂತೇಳಿ. ಅದರ ಜೊತೆಗೆ ಮಂತ್ರಿಗಿರಿಗೆ ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ ಕಡೆಯಿಂದ. ಮಂತ್ರಿಗಿರಿ ಅಂದರೆ MLCಗಳಿಗೂ ಕೂಡ ಈಗ ಮಂತ್ರಿಗಿರಿ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಚಾಲೆಂಜ್ ಆ್ಯಂಡ್ ಗೊಂದಲವೂ ಕೂಡ ಇದೆ. ಸೊ ಇದೆಲ್ಲ ಆದರೂ ಕೂಡ, ಇದೆಲ್ಲ ನಡೀತಾ ಇದ್ರೂ ಕೂಡ ಹೈಕಮಾಂಡ್ ಸೈಲೆಂಟ್ ಇರೋದು ಯಾಕೆ? ಈ ಕುರ್ಚಿಯ ಕಿತ್ತಾಟ, ಆಮೇಲೆ MLCಗಳ ಒತ್ತಡ, ರಾಜಕೀಯವಾಗಿ ಜನರಿಗೆ ಏನು ಸಂದೇಶವನ್ನು ಕೊಡ್ತಿದ್ದಾರೆ ಈ ನಾಯಕರು ಅಂತೇಳಿ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಮಂತ್ರಿಗಿರಿಗೆ ಪೈಪೋಟಿ, ಹೈಕಮಾಂಡ್ಗೆ ಇಕ್ಕಟ್ಟು. ನೋಡಿ, 3 ವರ್ಷ ಆಯಿತು, ಆದರೂ ಕೂಡ ಅಭಿವೃದ್ಧಿಯ ಕೆಲಸದ ಕಡೆ ಈ ಸರ್ಕಾರ ಅಂತೂ ಗಮನ ಕೊಡ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಅಭಿವೃದ್ಧಿ ಅನ್ನೋದಕ್ಕಿಂತ ಇವರಿಗೆ ಅಧಿಕಾರ ಮತ್ತು ಕುರ್ಚಿನೇ ಮೇಲು ಅನ್ನೋ ಥರನೇ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಜೆಟ್ ಇದ್ರೂ ಕೂಡ ಇವರು ಅಧಿಕಾರಕ್ಕಾಗಿ ಈ ರೀತಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. CM ಕುರ್ಚಿಯ ಬಿಕ್ಕಟ್ಟಿನ ಮಧ್ಯೆ ಮಂತ್ರಿಗಿರಿಯ ಇಕ್ಕಟ್ಟು ಈಗ ಶುರುವಾಗಿದೆ. ಮಂತ್ರಿ ಸ್ಥಾನಕ್ಕಾಗಿ ಶಾಸಕರ ಪೈಪೋಟಿ ಜಾಸ್ತಿ ಇದೆ. ಸಚಿವ ಸ್ಥಾನಕ್ಕೆ MLCಗಳಿಂದಲೂ ಕೂಡ ಡಿಮ್ಯಾಂಡ್ ಇಡಲಾಗಿದೆ. ದೆಹಲಿಯಲ್ಲಿ ಖರ್ಗೆ ಅವ್ರನ್ನ ಮೀಟ್ ಮಾಡಿ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. 24 ಪರಿಷತ್ ಸದಸ್ಯರಿಂದ ಸಹಿ ಹಾಕಿರುವಂಥದ್ದು. ಆ ಸಹಿ ಪತ್ರವನ್ನು ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. 5 MLCಗಳಿಗೆ ಸಚಿವ ಸ್ಥಾನ ನೀಡಲೇಬೇಕು ಅನ್ನುವಂಥ ವಿಚಾರ. CM ಬದಲಾವಣೆ ಗೊಂದಲ ಇದೆಯಲ್ಲ, ಅದು ಬೇಗ ಬಗೆಹರಿಬೇಕು. ಗೊಂದಲ ಬಗೆಹರಿಸಲಿ ಅಂತೇಳಿ ಶಾಸಕರು ಕೂಡ ಮನವಿಯನ್ನು ಮಾಡ್ತಿದ್ದಾರೆ ಕದಲೂರು. ಸೊ CM ಕುರ್ಚಿ ಗೊಂದಲಕ್ಕೆ ಪರಿಹಾರ ಆಗಬೇಕು ಅಂಥೇಳಿ 1 ವಾರದ ಗಡುವು ನೀಡಲಾಗಿದೆ. ಶಾಸಕರೇ ಹೈಕಮಾಂಡ್ಗೆ ಗಡುವು ನೀಡುವಂಥ ಲೆವೆಲ್ಗೆ ಹೋಗಿದ್ದಾರೆ. ಅಂದರೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ವೀಕ್ ಆಗಿದೆ ಅಂತ. ಇದೆಲ್ಲ ನಡೀತಾ ಇದ್ರೂ ಕೂಡ ಹೈಕಮಾಂಡ್ ಸೈಲೆಂಟ್ ಇರೋದು ಯಾಕೆ? ಆಮೇಲೆ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅನ್ನೋದು ಸಹಜವಾಗಿ ಗೊತ್ತಾಗ್ತಾ ಇದೆ. ಗ್ಯಾರಂಟಿಯನ್ನು ಕೊಟ್ಟರು ಈ ಸರ್ಕಾರ ಏನು ಮಾಡ್ತಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಇರೋದು ಈಗ ಅದೇ. ಇದುವರೆಗೂ ಕೂಡ ಗ್ಯಾರಂಟಿಯನ್ನು ಕೊಟ್ಟಿದ್ದ, ಆ ಗ್ಯಾರಂಟಿ ಅಂತೂ ಸರಿಯಾದ ಸಮಯಕ್ಕೆ ತಲುಪ್ತಾ ಇಲ್ಲ. ಬಟ್ ಸರ್ಕಾರ ಅಧಿಕಾರಕ್ಕೆ ಬಂದು ಜನಪರವಾಗಿ ಜನಸಾಮಾನ್ಯರಿಗೆ ಏನು ನೀಡಿದೆ, ಏನು ಭರವಸೆಯನ್ನು ಕೊಟ್ಟಿದೆ ಅಂತ ಕೇಳಿದ್ರೆ ಗ್ಯಾರಂಟಿಯ ಜೊತೆಗೆ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ. ಮತ್ತೊಂದು ಕಡೆ ಸ್ಪಷ್ಟವಾಗಿ ಬಹುಮತ ಇದ್ರೂ ಕೂಡ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಯುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಸರ್ಕಾರಕ್ಕೆ ಅಥವಾ ಜನಸಾಮಾನ್ಯರು ಈ ಸರ್ಕಾರಕ್ಕೆ ಸ್ಪಷ್ಟ ಬಹುಮತವನ್ನು ಕೊಟ್ಟು ತಪ್ಪು ಮಾಡ್ತಾ ಅನ್ನೋದು, ಸ್ಪಷ್ಟ ಬಹುಮತ ಇರೋದ್ರಿಂದನೇ ತಪ್ಪಾಗ್ತಾ ಇದೆಯಾ ಅಂತೇಳಿ. ಈ ಮಧ್ಯೆ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ, ಏನು ನಡೀತಾ ಇದೆ ರಾಜ್ಯದಲ್ಲಿ, ಆಮೇಲೆ ಯಾಕೆ ಈ ರೀತಿಯ ಪೈಪೋಟಿ ನಡೀತಾ ಇದೆ, ಬಜೆಟ್ ತಯಾರಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೇಳೋಣ ಬನ್ನಿ. ತಪ್ಪಿದ್ಯಾ? ಅಲ್ಲ, ತಪ್ಪಿದ್ರೆ ಹೇಳಿ, ಸರಿ ಮಾಡೋಣ. ಅಲ್ಲ, ತಪ್ಪಿದ್ರೆ ಅದಕ್ಕೆ ಸರಿ ಮಾಡ್ಬೋದು. ನಾನು ಪದೇ ಪದೇ ಹೇಳ್ತೀನಿ, ಒಂದು ಇದರ ಬಗ್ಗೆ ಸಾರ್ವಜನಿಕವಾಗಿ ಹಾದಿ ಬೀದಿನಲ್ಲಿ ಚರ್ಚೆ ಮಾಡುವಂಥದ್ದಲ್ಲ. ಇದನ್ನ ನಾವು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಆಯ್ಕೆ ಬಗ್ಗೆ ಆಗಲಿ, ಮುಖ್ಯಮಂತ್ರಿಗಳನ್ನ ಬದಲಾಯಿಸೋದ್ರ ಬಗ್ಗೆ ಆಗಲಿ, ಅದು ಹೈಕಮಾಂಡ್ನಲ್ಲಿ ಒಂದು ಕ್ಲೋಸ್ ಡೋರ್ನಲ್ಲಿ ಆಗಬೇಕಾದಂಥದ್ದು. ಮತ್ತು ಹೆಚ್ಚಂದರೆ CLPನಲ್ಲಿ ಆಗಬೇಕು ತೀರ್ಮಾನ, ಅಭಿಪ್ರಾಯಗಳು ಆಗಬೇಕಾಗುತ್ತೆ. ಅದಾದಮೇಲೆ ಹೈಕಮಾಂಡ್ನವರು ಇದೆಲ್ಲ ಸಾಧಕ ಬಾಧಕಗಳನ್ನು ನೋಡಿ ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಇದು ನಮ್ಮಲ್ಲಿರೋ ಪ್ರೊಸೀಜರ್. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ನಾನು, ಈಗಲೂ ಅಷ್ಟೇ. ಈಗ ನನ್ನ ಹೆಸರು ಕೂಗ್ತಾರೆ, ಕೂಗಿದ ತಕ್ಷಣ ಆಗೋದಿಲ್ಲ, ಅಥವಾ ಯಾರ ಅಭಿಪ್ರಾಯ ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ಆಗೋದಿಲ್ಲ. ಹಂಗಂತೇಳಿ ಅದು ತಪ್ಪು ಅಂತ ಕೂಡ ಯಾರು ಹೇಳಕ್ಕಾಗಲ್ಲ. ನಾವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿಲ್ಲ. ಅದಕ್ಕೆ
ನಾನು ಹೇಳಿದ್ನಲ್ಲ, ನಾನು ಒಬ್ಬ ಶಿಸ್ತಿನ ಕಾಂಗ್ರೆಸ್ ಪಕ್ಷದ ಸಿಪಾಯಿ. ನಮ್ಮ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನ ತಿಳ್ಕೊಳ್ಳೋನು ನಾನು. ಅಷ್ಟು ಬಿಟ್ರೆ ನಾವು ಹೋಗಿ ಈಗ ನಾನು ನಿಮ್ಮ ಮುಂದೆ ಹೇಳಿಕೆ ಕೊಡ್ತೀನಿ, ಹೌದು ನಾನು ಮುಖ್ಯಮಂತ್ರಿ ಆಗಬೇಕು ಅಂದಾಕ್ಷಣ ಆಗುತ್ತಾ? ಈಗ ಈ ರಾಜ್ಯದ ಜನತೆ ಹೊಸ ಮುಖಗಳನ್ನ ಬಯಸಿರೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಕಳೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಹೊಸಬರನ್ನ, ಅದರಲ್ಲೂ ಯಂಗ್ಸ್ಟರ್ಸ್ನ ಆಯ್ಕೆ ಮಾಡಿದ್ದಾರೆ. ಸೊ ಅಂದಮೇಲೆ ಜನದ ನಿರೀಕ್ಷೆ ಹೊಸಬರು ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು ಅನ್ನುವಂಥದ್ದು ಜನರ ಬೇಡಿಕೆ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮಂಥ ಭಾಳಷ್ಟು ಜನ ಉದ್ಯಮಿಗಳು ವ್ಯಾಪಾರ ವಹಿವಾಟೆಲ್ಲ ನಂಬಿಟ್ಟು ಈ ಜನಸೇವೆ, ಕ್ಷೇತ್ರದ ಅಭಿವೃದ್ಧಿ, ಇತರ ಕಾರ್ಯಗಳಲ್ಲಿ ತೊಡಸ್ಕೊಂಡಿರೋದು ನೀವೆಲ್ಲ ನೋಡ್ತಾ ಇದ್ದೀರಿ. ಯುವಕರಿಗೆ, ಹೊಸಬರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಸ್ವಲ್ಪ ಆಸಕ್ತಿಯಿಂದ ಸ್ಪೀಡಾಗಿ ಹೆಚ್ಚು ಕೆಲಸ ಮಾಡ್ತಾರೆ. ಪಕ್ಷ ಸಂಘಟನೆಗೂ ಅನುಕೂಲ ಆಗ್ತದೆ, ಅಭಿವೃದ್ಧಿಗಳು ಕೂಡ ವೇಗವಾಗಿ ನಡೀತವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ, ನೀವು ಕಳೆದ ಬಾರಿ ಕೇಳಿದಾಗ ಕೂಡ ನಾನು ಹೇಳಿದೆ, ನಾವು ಹೈಕಮಾಂಡ್ ಡೆಲ್ಲಿಗೆ ಹೋಗಿದ್ದ ವಿಚಾರ ಏನಂದರೆ ಹೊಸಬ್ರಿಗೆ ಅವಕಾಶ ಕೊಡಿ, ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ ಒಂದಷ್ಟು ಪರ್ಸೆಂಟೇಜು ಅನ್ನೋ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಹೋಗಿದ್ದಿದ್ದು. ಸೊ ಅದೇ ಒಂದು ವಿಚಾರಕ್ಕೋಸ್ಕರ ನಾವು ಲೆಟ್ರನ್ನು ಕೂಡ ಹೈಕಮಾಂಡ್ಗೆ ಕಳಿಸ್ಕೊಟ್ಟಿದ್ದು. ಅಧಿವೇಶನ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡಿ ಎಲ್ಲರನ್ನೂ ಸಹಿ ಹಾಕಿ ಬದಲಾವಣೆ ಅಂತಲ್ಲ, ನಾವು ಕಳೆದ ಬಾರಿ ಹೋಗಿದ್ದು ಇದೇ ವಿಚಾರಕ್ಕೆ. ಗೊಂದಲ ಏನಿದೆ, ಟಿ ವಿ ಮಾಧ್ಯಮಗಳಲ್ಲಿ ದಿನನಿತ್ಯ ಇದೇ ಸುದ್ದಿ, ವಿರೋಧ ಪಕ್ಷದವ್ರು ಇದ್ರ ಬಗ್ಗೆ ದಿನನಿತ್ಯ ಇದೇ ಚರ್ಚೆ, ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಪಕ್ಷದ ತೀರ್ಮಾನ CM ಆರು ಚೇಂಜ್ ಮಾಡ್ಕೊತೀವಿ, ಮಂತ್ರಿಗಳ್ನಾರು ಚೇಂಜ್ ಮಾಡ್ಕೊತೀವಿ, ನಮಗೆ ಬಿಟ್ಟಿದ್ದಲ್ಲ, ಪಕ್ಷಕ್ಕೆ ಬಿಟ್ಟಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು ವಿಚಾರ. ವಿರೋಧ ಪಕ್ಷದವ್ರಿಗೆ ಏನು ಅದರಲ್ಲಿ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಈಗ ಕೆಲವರು ಇನ್ನೂ ವೇಗ ಮಾಡಬೇಕು ಪಕ್ಷ ಸಂಘಟನೆನ, ಇನ್ನು ನಾವು ಮುಂದಿನ ಸಲ ಗತಾಯ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಹಠ ಛಲ ಭಾಳ ಜನರಿಗಿದೆ. ಅವರೆಲ್ಲರ ಬೇಡಿಕೆನೂ ಕೂಡ ಆ ಥರದ್ದಿದೆ. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನು ಏನಾರು ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ. ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ, ಈಗ ದಲಿತರನ್ನ CM ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ, ಅದಕ್ಕೆ ಯಾರ್ದು ವಿರೋಧನೂ ಇಲ್ಲ, ಎಲ್ಲವನ್ನೂ ನಿರ್ಣಯ ಮಾಡೋದು. ಈಗ ಎಲ್ಲರಿಗೂ ಅಧಿಕಾರ ಅನ್ನೋ ಆಸೆ ಇರ್ತದೆ. 4 ಸಾರಿ 5 ಸಾರಿ ಆದವರೆಗೂ ಕೂಡ ಮಂತ್ರಿ ಸಿಗೋದು ಕಾಂಗ್ರೆಸ್ನಲ್ಲಿ ಕನಸಿನ ಮಾತು. ಆದ್ರೂ ಕೆಲವು ಫಸ್ಟ್ ಟೈಮರ್ಸು ಕೂಡ ನಮಗೂ ಅವಕಾಶ ಕೊಡಿ, ಬೇಗ ಇತ್ಯರ್ಥ ಮಾಡಿ ಅಂತ ಕೇಳಿದ್ದಾರೆ. ಬಟ್ ಎಲ್ರಿಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಿಗೆ ಬಂದಂತೆ ಲಕ್ಕು ಎಲ್ರಿಗೂ ಬರುತ್ತೆ ಅಂತ ಹೇಗೆ ಹೇಳಲಿ ನಾನು? ಆ ರೀತಿ ಅವನು ತಂದೆ ತಾಯಿಗಳು ಯಾರಾದರೂ ಬಹಳ ದೊಡ್ಡ ನಾಯಕರಾಗಿದ್ದರೆ, ಸೊ ಒಂದು ಸಾರಿ ಗೆದ್ದರೆ, ಅವರು ಸೋತಿದ್ದರೂ ಮಂತ್ರಿ ಕೊಡ್ತಿದ್ರು ಸರ್ಕಾರ ಬಂದಿದ್ದರೆ. ಸೊ ಇವರು ಗೆದ್ದರೂ ಇನ್ನೊಬ್ಬರಿಗೆ ಕೊಡ್ತಾರೆ, ಹೇಗೆ ಕೊಡೋ ಸಾಧ್ಯತೆ ಇಲ್ಲ. ಎಲ್ಲರೂ ಕೂಡ ಪ್ರಿಯಾಂಕ ಖರ್ಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಕಾಂಗ್ರೆಸ್ಸಲ್ಲಿ ದಲಿತ CM ಬಗ್ಗೆ ಮಾತಾಡೋ ಧೈರ್ಯ ಬಂದಿದೆ ಅವ್ರಿಗೆ. 80 ವರ್ಷ ಆಯ್ತಲ್ಲ ಸ್ವತಂತ್ರ ಬಂದು, ಇಲ್ಲಿವರೆಗೆ ಏನು ಚಿರುಮುರಿ ತಿಂತಿದ್ರಂತ ಅವರು? ಯಾಕೆ ಮಾಡಲಿಲ್ಲ ಸೌಮ್ಯ? ದಲಿತರು ಬರೀ ಭಾಷಣಕ್ಕ ದಲಿತರು. ಕಾಂಗ್ರೆಸ್ನಲ್ಲಿ 80 ವರ್ಷದಲ್ಲಿ ಸ್ವತಂತ್ರ ಭಾರತದಲ್ಲಿ ಅನ್ಯಾಯ ಆಗಿದ್ದರೆ, ವಂಚನೆ ಆಗಿದ್ದರೆ, ಮೋಸ ಆಗಿದ್ದರೆ ಅದು ಕಾಂಗ್ರೆಸ್ಸಿಂದ ಮಾತ್ರ. ಈ ರಾಜ್ಯದಲ್ಲಿ ಅವರನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಸಂಪೂರ್ಣ ಅವರನ್ನು ಹಾಳು ಮಾಡಿದೆ. ಯಾಕೆಂದರೆ ಬಡವರು ಯಾವಾಗಲೂ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತಾರೆ ಅಂತ ಅನ್ನೋದು ಅವ್ರಿಗೆ ಮಾನಸಿಕವಾಗಿ ಅವರಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಗರೀಬಿ ಹಠಾವೋ ಹೇಳೋದು ಮಾಡೋದು. ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ HD ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ BJP ವಕ್ತಾರರಾಗಿರುವಂಥ ಲೋಹಿತ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ.
ಹಾಗೆಯೇ JDS ವಕ್ತಾರರಾಗಿರುವಂಥ ರಿಷಿಕೆ ವಿವನ್ಗೌಡ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ನಾವು ನೇರವಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರ ಹತ್ರನೇ ಕೇಳ್ತೀನಿ. ದರ್ಶನ್ ಸರ್, ಈಗ ಒಂದು ವಾರದ ಗಡುವು ನೀಡುವಂಥ ಪರಿಸ್ಥಿತಿಗೆ ಬಂದಿದ್ದು ಯಾಕೆ ಅಂತೇಳಿ ಶಾಸಕರೇ ನೇರವಾಗಿ ಹೈಕಮಾಂಡ್ಗೆ ವಾರ್ನಿಂಗ್ ಮಾಡುವಂಥ ಪರಿಸ್ಥಿತಿ ಬಂದಿದ್ದು ಯಾಕೆ? ಇಟ್ ಈಸ್ ನಾಟ್ ಎ ವಾರ್ನಿಂಗ್. ಕೆಲವ್ರಿಗೆ ಅದು ವಾರ್ನಿಂಗ್ ಹಾಕ್ಕೊಂಡ್ರೆ ನನಗದು ಅವ್ರದ್ದೊಂದು ರಿಕ್ವೆಸ್ಟು ಅಥವಾ ಒಂದು ಪಕ್ಷದ ಜೊತೆ ಮಾತುಕತೆ ಅನ್ನೋ ರೀತಿ ನನಗೆ ಕೇಳಿದೆ ಅದು. ಮತ್ತು ಇನ್ನೊಂದು, ಇವತ್ತು ಮೊನ್ನೆ MLAಗಳು ಅಥವಾ ಇವತ್ತು MLCಗಳು, ಅದರಲ್ಲಿ ಬಹಳ ಮುಖ್ಯವಾಗಿ ಹೊಸಬ್ರು ಯಾರು ಗೆದ್ದಿದ್ದಾರೆ ಅವರು ನಮಗೂ ಒಂದು ಅವಕಾಶ ಸಿಗ್ಬೋದೇನೋ ಅನ್ನೋಂಥ ಆಶಾಭಾವನೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಹಾಗೆ ಈಗ ಏನಾಗ್ತದೆ, ಈಗ ಕೆಲವೊಂದು ವಿಚಾರಗಳನ್ನ ಮಾತಾಡಿದ್ದಾರೆ. ಉದಾಹರಣೆ, ಒಂದು ಗಂಡನ ಮನೇಲಿ ಇರ್ಸು ಮುರ್ಸೋದಾಗ ಅಥವಾ ಗಂಡನ ಜೊತೆಗೆ ಒಂದು ಚಿಕ್ಕ ಮುನ್ಸಾದಾಗ ಆ ಹೆಣ್ಮಕ್ಳಿಗೆ ಕಾಣುವಂಥದ್ದು ತವ್ರ ಮನೆಗೆ ಹೋಗಿ ತನ್ನ ತಾಯಿ ಮನೆಯಲ್ಲಿ ತನಗಾದಂಥ ಏನೋ ದುಗುಡ ದುಮ್ಮಾನ ಸುಖ ಸಂತೋಷ ಪ್ರತಿಯೊಂದನ್ನು ಹಂಚ್ಕೊಳ್ಳುವಂಥದ್ದು ಸ್ವಾಭಾವಿಕ ನಮ್ಮ ಭಾರತದಲ್ಲಿ. ಹಾಗೆಯೇ ಕಾಂಗ್ರೆಸ್ ಅಂದಾಗ ನಮ್ಮ ಹೈಕಮಾಂಡ್ ಅದು ಅತಿ ಆದ್ರೆ ಡಿವೋರ್ಸ್ ಆಗ್ಬಿಡುತ್ತೆ. ಅದು ಒಂದಿನ ತವ್ರ ಮನೆದು ನಮ್ಗೆ ಅಲ್ಲ, ಗಂಡನ ಮನೆಯಲ್ಲಿ ಅದು ಜಗಳ ಒಂದ್ಸಲ ಎರಡ್ ಸಲ ಓಕೆ ಸರ್, ಅತಿ ಆದ್ರೆ ಅದು ಕಷ್ಟ ಆಗತ್ತೆ ಅಂತ ಹೇಳ್ತಾರೆ ಸರ್. ಇವಾಗ ನಾನು ಹೇಳ್ತಾ ಇರೋದು ತಾಯಿ ಮನೆ. ನಮ್ಮ ತಾಯಿ ಮಾತೃ ಸ್ವರೂಪಿಣಿ. ನಮ್ಮ ಭಾರತದಲ್ಲಿ ತಾಯಿ ಮನೆಗೆ ವಿಶೇಷ ಗೌರವ ಇದೆ. ಹಾಗಾಗಿ ನಮ್ಮ ಹೈಕಮಾಂಡ್ನ ತವರು ಮನೆ ತಾಯಿ ಮನೆ ಅಂತಂದ್ರೆ ತಮ್ಮ ಏನಾದರೂ ಸಂತೋಷದ ವಿಚಾರವನ್ನು, ತಮ್ಮ ಆಸೆ ಆಕಾಂಕ್ಷೆಗಳನ್ನು, ತಮ್ಮ ದುಃಖ ದುಗುಡಗಳಿದ್ದರೂ ಸಮೇತ ಅದನ್ನು ಅವರು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ನಿಜವಾದಂಥ ವೇದಿಕೆ, ಅದರಲ್ಲಿ ಏನು ತಪ್ಪಿಲ್ಲ ಸರ್. ಹಾಗೆಯೇ ಈಗ ಕೆಲವು ನಾಯಕರು ಮಾತಾಡಿರೋದನ್ನು ಕೋಟ್ ಮಾಡ್ತಾ ಭಾಳ ಒತ್ತಿ ಅವರು ನಾರಾಯಣ ಸ್ವಾಮಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರೆ ಪ್ರಿಯಾಂಕ ಖರ್ಗೆ ಅಂತ ಒತ್ತಿ ಹೇಳಿದರು. ಇವತ್ತು ವಿಜಯೇಂದ್ರರವರು ಯಡಿಯೂರಪ್ಪನವರು ಇರೋದ್ರಿಂದನೇ ವಿಜಯೇಂದ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಅಂತ ಬಂದಿರೋದ, ಅಥವಾ ಒಂದೇ ಬಾರಿ MLA ಆದಂಥ ಮಾನ್ಯ ಶ್ರೀ HD ದೇವೇಗೌಡರು ಇರೋ ಕಾರಣಕ್ಕೋಸ್ಕರ, ಕುಮಾರಸ್ವಾಮಿಯವರು ಒಂದೇ ಬಾರಿ MLA ಆಗಿದ್ದರು. HD ದೇವೇಗೌಡರು ಇದ್ದ ಕಾರಣಕ್ಕೋಸ್ಕರ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಸ್ಥಾನ ಒಲ್ದು ಬಂತ ಅಂದರೆ ಅವರ ಪ್ರಶ್ನೆಗಳಿಗೆ. ಇನ್ನೊಂದು, ಅನೇಕ ವಿಚಾರಗಳು ಚರ್ಚೆ ಆಗ್ತಾ ಇದ್ವು ಸರ್. ಯಾಕೆ ಹೋದರು, ಏನು ಬಂದರು, ಏನಾಯಿತು ಅಂತೇಳಿ. ಆಮೇಲೆ ದಲಿತ ವಿಚಾರವನ್ನು ನಾರಾಯಣ ಸ್ವಾಮಿಯವರು ತಗೊಂಡ್ರು ಸರ್. BJP ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ಅವರ ರಾಷ್ಟ್ರಾಧ್ಯಕ್ಷರು ಅಂತ ಬಂಗಾರು ಲಕ್ಷ್ಮಣ್ಣನವ್ರಿಗೆ ಮಾತ್ರ ಒಂದು ಬಾರಿ ಅವಕಾಶ ಕೊಟ್ಟು ಇನ್ನಿಲ್ಲದ ಚಿತ್ರಹಿಂಸೆಯನ್ನು ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ. ಅವ್ರ ಮೇಲೆ IT ED CBI ದಾಳಿ ಎಲ್ಲ ಆಗಿ ಚಿತ್ರಹಿಂಸೆ ಕೊಡ್ತಾರೆ. ಕೇವಲ 1 ವರ್ಷದ ಅವಧಿಗೆ ಅವ್ರು ರಾಷ್ಟ್ರಾಧ್ಯಕ್ಷರಾಗ್ತಾರೆ. ಅದಾದ್ಮೇಲೆ ಅವ್ರ ಪಕ್ಷದಲ್ಲಿ ಯಾರು ರಾಷ್ಟ್ರಾಧ್ಯಕ್ಷರಾದ್ರು ಅನ್ನುವಂಥದ್ದು. ಇನ್ನು ನೀವು ಕರ್ನಾಟಕದ ಮಟ್ಟಿಗೆ ಬಂದರೂ ಸಮೇತ ನೀವು AK ಸುಬ್ಬಯ್ಯನವ್ರು ತಾಳಿ, BB ಶಿವಪ್ಪನವ್ರು ತಾಳಿ, ಅಥವಾ ನಳಿನ್ ಕುಮಾರ್ ಕಟೀಲ್ ಅವ್ರು ತಾಳಿ, ಈಶ್ವರಪ್ಪನವ್ರು ತಾಳಿ, ಸದಾನಂದ ಗೌಡರು ತಗೊಳ್ಳಿ, ಯಡಿಯೂರಪ್ಪನವ್ರು ತಗೊಳ್ಳಿ, ಅದರಲ್ಲಿ ಯಾರನ್ನಾದ್ರೂ ಒಬ್ಬ ರಾಜ್ಯಾಧ್ಯಕ್ಷ ದಲಿತರು ಇವರು ಮಾಡಿದ್ರೆ, ನಾನು ಅವರು ಮಂತ್ರಿಗಿರಿ ಕೊಡೋದು ಬಿಡಿ, ಮುಖ್ಯಮಂತ್ರಿ ಬಿಡಿ, ಅವರ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ರೆ ನಾರಾಯಣ ಸ್ವಾಮಿ ಅವ್ರ ಮಾತಿಗೆ ನಾನು ನೀವು ಹೇಳೋದ್ರಲ್ಲೇನೋ ಸರಿ ಅಂತ ನಾನು ಹೇಳ್ಬೋದಿತ್ತು. ಯಾಕೆಂದರೆ KR ನಾರಾಯಣ್ ಅವ್ರನ್ನೂ ನಾವು ಆಗ್ಲೇ ರಾಷ್ಟ್ರಪತಿನೂ ಮಾಡಿದ್ವಿ, ಸುಶೀಲ್ ಕುಮಾರ್ ಶಿಂದೆ ಅವ್ರನ್ನ ನಾವು ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿನೂ ಮಾಡಿದ್ವಿ, ಮಧ್ಯಪ್ರದೇಶದಲ್ಲೂ ಮುಖ್ಯಮಂತ್ರಿ ಮಾಡಿದ್ವಿ. ಇವತ್ತು ನಮ್ಮ AICC ಅಧ್ಯಕ್ಷರಾಗಿ ದಲಿತ ಸಮುದಾಯದಿಂದ ಬಂದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವಂಥ ಸ್ಥಾನದಲ್ಲಿ ಕೂತಿದ್ದಾರೆ. ನೀವು ಅನಾವಶ್ಯಕ ಈ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಿ ಅಂತ ಹೇಳ್ತಾ ಸರ್, ಇವತ್ತು ಗೊಂದಲ ಅನ್ನುವಂಥ ವಿಚಾರ ನೀವು ಹೇಳಿದ್ರಿ ಸರ್. ನಮ್ಮ ದುರ್ದೈವ, ಈ ರಾಜ್ಯದ ರಾಜಕೀಯದ ಇತಿಹಾಸದಲ್ಲಿ ಒಂದು ವಿಧಾನಸಭಾ ಅಧಿವೇಶನ ವಿರೋಧ ಪಕ್ಷದ ನಾಯಕರಿಲ್ದಾನೆ ನಡೆದೋಯ್ತಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ಲಿಕ್ಕೆ 6 ತಿಂಗಳು ತಗೊಂಡ್ರು, ರಾಜ್ಯಾಧ್ಯಕ್ಷನ್ ಮಾಡ್ಲಿಕ್ಕೆ 6 ತಿಂಗಳು ತಗೊಂಡ್ರು. ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇರೋದು ಇವತ್ತು ನಾನು ಇನ್ನೂ ನೆನಪಿದೆ ಸರ್, ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಚಾನಲ್ನಲ್ಲೇ ಕೂತು ಮಾತನಾಡುವಾಗ ವಿಜಯೇಂದ್ರರವರ ಸ್ಥಾನ ಪಲ್ಲಟ ಅಂದ್ರೆ ಅಲ್ಲಿ ಚುನಾವಣೆ ನಡೀತದೆ, ಮಾರ್ಚ್ಗೆ ಚುನಾವಣೆ ನಡೆದು ಅಲ್ಲಿ ಹೊಸ ರಾಜ್ಯಾಧ್ಯಕ್ಷರು ಬರ್ತಾರೆ ಅಂತಿದ್ರು. ಇವತ್ತು ಸಮೇತ ಅವರನ್ನೇ ಇಟ್ಕೊಂಡು ಯಾವ ಚುನಾವಣೆ ನಡೀತು ಏನಾಯ್ತು. ಆದ್ರೆ ಮಾನ್ಯ ಯಡಿಯೂರಪ್ಪನವ್ರನ್ನ ಪ್ರಶ್ನೆ ಮಾಡಿದ್ರಷ್ಟೇ. ಅಪ್ಪಟ ಹಿಂದೂ ಹುಲಿಗಳಾದಂತಹ ಈಶ್ವರಪ್ಪ ಮತ್ತೆ ಯತ್ನಾಳ್ ಅಂತ ಅನ್ಕೊಂಡವ್ರು ಇವತ್ತು ಅವ್ರ ಯಾವ ಪಕ್ಷಕ್ಕೆ ಯಾವ್ದು ಬೈದಿದ್ದು ನಾನು ನೋಡಿಲ್ಲ ಸರ್. ಅವರು ಒಂದು ರಾಜ್ಯಾಧ್ಯಕ್ಷದ ವಿಚಾರವಾಗಿ ಕೇಳ್ತಾ ಹೋದ್ರು, ಅವ್ರನ್ನೇ ಪಕ್ಷದಿಂದ ಕಿತ್ತಾಕಿರ್ತಕ್ಕಂಥ ಇತಿಹಾಸ ಇದ್ದವರು ಇವತ್ತು ಅವರೊಂದು ವಿರೋಧ ಪಕ್ಷದಲ್ಲೇ ಇದ್ಕೊಂಡು ಆಳುವ ಪಕ್ಷಕ್ಕೆ ಒಂದು ಎದುರಾಳಿಯಾಗಿ ನಿಲ್ಬೇಕಾದವರು ಅವರು ಎಷ್ಟು ವಿಫಲರಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅನ್ನುವಂಥ ಮಾತನ್ನ ಹೇಳ್ತಾ, ನಮ್ಮಲ್ಲಿ ಒಂದು ಇಂಟರ್ನಲ್ ಡೆಮೋಕ್ರಸಿ ಅಂತ ಇದೆ, ನಮ್ಮಲ್ಲಿ ಒಂದು ಅವರ ಒಂದು ಆಸೆ ಆಕಾಂಕ್ಷೆಗಳನ್ನ ಹೇಳಲಿಕ್ಕೆ ನಮ್ಮ ಪಕ್ಷದ ವೇದಿಕೆ, ತವರು ಮನೆ, ದೇವಸ್ಥಾನ, ಹೈಕಮಾಂಡ್ ಇದೆ, ಅಲ್ಲಿ ಅವರ ಅಭಿಪ್ರಾಯವನ್ನು ಹೇಳ್ಬೋದು ಸರ್. ಅರವಿಂದ್ ಸರ್, ಈಗ ಈ 3 ವರ್ಷದಲ್ಲಿ ಸಹಜವಾಗಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಕುರ್ಚಿಯ ಕಿತ್ತಾಟ, ಹಗರಣ, ಪ್ರತಿಭಟನೆಗಳು ಇದೇ ನಡೀತಾ ಇದೆ ಬಿಟ್ಟರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಹಾಗಾಗಿ ಇವರು ರಾಜಕೀಯವಾಗಿ ಜನರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ? 3 ವರ್ಷ ಆಯಿತು,
ಕಿತ್ತಾಡ್ಕೊಂಡೇ ಬಂದಿದ್ದಾರೆ. ನೋಡಿ, ಒಂದು ಕ್ಲಿಯರ್ ಸ್ಟ್ರಾಟಜಿ ಇರಲಾರ್ದ ಹಾಗೆ ಕಾಣ್ತಾ ಇದೆ. ಈಗ ಇವ್ರು ಹೇಳಿದ್ರು, ದರ್ಶನ್, ನಮ್ಮ ಸ್ನೇಹಿತರು ದರ್ಶನ್ ಅವ್ರು ಹೇಳಿದ್ರು, ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ, ಬೇರೆ ಬೇರೆ ಮುಖಂಡರ ಜೊತೆ ಚರ್ಚೆ ಮಾಡಿ, ತಪ್ಪಲ್ಲ. ಆದರೆ ಬಹಿರಂಗವಾಗಿ ಚರ್ಚೆ ಮಾಡಬೇಕಾಗಿರುವಂಥದ್ದು, ಇಲ್ಲ ಆ ಲೆಟರ್ ಲೀಕ್ ಮಾಡಬೇಕಾಗಿರುವಂಥದ್ದು, ಹೈಕಮಾಂಡ್ ಅವ್ರು ಮಾಡಿದ್ರ, ಇವ್ರು ಲೀಕ್ ಮಾಡಿದ್ರ, ಪಬ್ಲಿಕ್ ಪ್ರೆಷರ್ ಕ್ರಿಯೇಟ್ ಮಾಡಿದ್ರ, ಇದು ನಾವು ಆಕ್ಷೇಪ ಪಡ್ತಾ ಇರೋದು. ಈಗ ಒಂದೇ ಬಾರಿ MLA ಆದವರು ಕೂಡ ಆಸ್ಪಿರೇಷನ್ಸ್ ಇಟ್ಕೊಳ್ಳೋದು ತಪ್ಪೇನಿದೆ, ಹೋಗಿ ಕೇಳೋದು ತಪ್ಪೇನಿದೆ, ನಾವು ಅದಕ್ಕೆ ಅಭ್ಯಂತರ ಮಾಡ್ತಾ ಇಲ್ಲ. ಬಟ್ ನಾವೇನು ಹೇಳ್ತಾ ಇದ್ದೀವಿ, ಒಂದಾದ ಮೇಲೆ ಒಂದು ರೋಚಕ ನೀವು ಸ್ಟೋರಿಗಳನ್ನ ರಿಲೀಸ್ ಮಾಡ್ತಾ ಇದ್ರಲ್ಲ, ಎಪಿಸೋಡ್ ಹಾಗೆ ಒಂದ್ಸತಿ ಫಿಲ್ಮ್ ರಿಲೀಸ್ ಮಾಡಿಬಿಟ್ಬಿಡಿ. ಇಲ್ಲ ನೀವು ಪ್ರತಿ ವಾರ ಒಂದೊಂದ್ಸತಿ ಎಪಿಸೋಡ್ ರಿಲೀಸ್ ಮಾಡ್ತಾ ಇರ್ತೀರಾ ಸೀರಿಯಲಲ್ಲಿ, ಅದು ಏಕ್ತಾ ಕಪೂರ್ದು ಮುಗಿದ್ರು ನಿಮ್ದು ಮುಗಿತಾ ಇಲ್ಲ ಅನ್ನೋ ಗಮನ ಇರಬೇಕು ಅಂತ. ಅದೇ ಬೇರೆದು ಅಂದರೆ ಐ ಆಮ್ ಕಮಿಂಗ್ ಟು ದ ಕೋರ್ ಕ್ವಶನ್. ನೀವು ಕೇಳಿರೋ ಪ್ರಶ್ನೆಗೆ ಹೇಳ್ತಾ ಇರೋದಂದ್ರೆ, ಅಲ್ಲಿ ಮುಖ್ಯವಾಗಿ ಏನು ಜ್ವಲಂತವಾದ ಸಮಸ್ಯೆಗಳನ್ನು ನೀವು ತೊಗೊಂಡು ಹೋಗ್ಬೇಕಿತ್ತು, ಅದನ್ನು ಎಲ್ಲೋ ಒಂದು ಬದಿಗೆ ಎತ್ತಿಬಿಟ್ಟು ಜನರನ್ನ ಸಮೇತವಾಗಿ ಅಪೋಸಿಷನ್ ಪಾರ್ಟಿಯವ್ರಿಗೂ ಕೂಡ ಒಂದು ಯಾವುದೋ ಒಂದು ಟಾಪಿಕ್ ಕೊಡ್ತಾ ಇದ್ದೀರಾ. ಅಪೋಸಿಷನ್ ಪಾರ್ಟಿಯವರು ಕೂಡ ಅದಕ್ಕೆ ಬಲಿ ಆಗ್ತಾ ಇದ್ದಾರೆ. ಇವರೇನಂದರೆ ತಮ್ಮದೊಂದು ಅಖಾಡವನ್ನು ರೆಡಿ ಮಾಡಿ ಅಲ್ಲಿ ಬಲೆ ಅಂತ ಹೇಳ್ಬಿಟ್ಟು ಇವ್ರನ್ನ BJP ಅವ್ರನ್ನ JDS ಅವ್ರನ್ನ ಕರೆಯೋದು, ಅವರಲ್ಲಿ ಬಂದ್ಬಿಟ್ಟು ಇವ್ರು ಮಾಡಿರೋ ಅಖಾಡ ಅದು, ಅವ್ರು ಸೋಲ್ಲೇಬೇಕು. ಈಗ ದೇ ಆರ್ ನಾಟ್ ಏಬಲ್, ಅಪೋಸಿಷನ್ ಇಸ್ ನಾಟ್ ಏಬಲ್ ಟು ಸೆಟ್ ಇನ್ ದ ರೈಟ್ ಎಜೆಂಡಾ. ಆ್ಯಂಡ್ ದೀಸ್ ಪೀಪಲ್ ಆರ್ ಮಿಸ್ಫೀಡಿಂಗ್ ವಿತ್ ಸಮ್ ಅದರ್. ನಾನು ಹೇಳ್ತೀನಲ್ವ, ನನ್ನ ಒಂದು ವರ್ಷದಿಂದ ಹೇಳ್ತಾ ಬಂದಿದ್ದೀನಿ ನಾನು, ನಾಟಕ ಇನ್ ಕರ್ನಾಟಕಕ್ಕೆ ಒಂದು ಒಳ್ಳೆ ಎಪಿಸೋಡ್ ಬಿಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇವತ್ತಿಗೆ ಇದು ಬೇಕಾ ಈ ಚರ್ಚೆ? ಇಂಥ ಚರ್ಚೆ ನೀವು ಕೇಳಬಾರ್ದು ಅಂತ ನಾವೆಲ್ಲ ಹೇಳಿದ್ದೀವಿ ಸ್ವಾಮಿ. ಅದು ಬಹಿರಂಗವಾಗಿ ಮಾತಾಡೋದು ಯಾಕೆ? ಹೋಗಿ ಡೆಲ್ಲಿ ಜೊತೆ ಮಾತಾಡಿ. ಇವತ್ತಿಗೆ ನಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ, ನೇರ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ಕೊಳ್ಳಿ, ಅವ್ರು ಇಲ್ಲಿ ಬರಲಿ, ನೀವು ಅಲ್ಲಿ ಹೋಗಲಿ, AI ಯೂಸ್ ಮಾಡ್ಕೊಳ್ಳಿ, ಏನಾದರೂ ಯೂಸ್ ಮಾಡ್ಕೊಳ್ಳಿ. ಚರ್ಚೆ ಈಗ BJPಯಲ್ಲಿ ಚರ್ಚೆ ಆಗ್ತಾ ಇಲ್ಲ ಅಂತಾನೆ? ಇಲ್ಲ, ಅಲ್ಲಿಯೂ ಆಗ್ತಾ ಇರುತ್ತೆ. ಬಹಿರಂಗವಾಗಿ ಯಾಕೆ? ವೈ ಆರ್ ಯು ವಾಷಿಂಗ್ ಯುವರ್ ಡರ್ಟಿ ಲೆನಿನ್ ಇನ್ ಪಬ್ಲಿಕ್ ಅಂತ ನಾನು ಕೇಳ್ತಾ ಇರೋದು. ಈ ಪ್ರಶ್ನೆ ಚರ್ಚೆ ಮಾಡಬಾರ್ದು ಅನ್ನೋದು ನಾವು ಯಾವುದು ಹೇಳ್ತಾ ಇಲ್ಲ. ಚರ್ಚೆ ಮಾಡಿರೋದನ್ನ ಇಂತಲ್ಲಿ ಬಹಿರಂಗವಾಗಿ ಅದು ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಅಲ್ಲಿ ಏನೋ ಇಷ್ಟು ಧೂಳು ಎದ್ದಿದೆ ಅಂತಂದ್ರೆ ಒಳಜಗಳ ಅಷ್ಟೊಂದು ಬೆಂಕಿ ಹತ್ತಿದೆಯೋ ಅಂತ ಸ್ಪೆಕ್ಯುಲೇಷನ್ ಮಾಡಬೇಕಾಗತ್ತೆ. ಆದ್ದರಿಂದ ನಿಮ್ಮ ಒಳಜಗಳಗಳು, ಒಳ ನೀತಿಗಳನ್ನ ಬೇರೆಯವರು ಬಂದು ಚರ್ಚೆ ಮಾಡುವಂಥ ಪರಿಸ್ಥಿತಿ, ಸರ್ಕಾರ ಬೇರೆದ್ರ ಬಗ್ಗೆ ಗಮನ ಕೊಡೋದ್ರ ಬದಲಾಗಿ ಸರ್ಕಾರದ ಇನ್ಸ್ಟ್ರೂಮೆಂಟ್ಸ್ನ ಬಳಸ್ಕೊಂಡು ತಮ್ಮ ಸೀಟ್ಗಳನ್ನ ಗಟ್ಟಿಪಡಿಸ್ಕೊಳ್ಳೋದು, ತಾವು ಪಾಪ್ಯುಲರ್ ತೋರಿಸೋದು, ಇದು ಆಗ್ತಾ ಇರ್ಬೋದೇನೋ ಅನ್ನೋ ಸ್ಪೆಕ್ಯುಲೇಷನ್. ಇಟ್ ಮೈಟ್ ನಾಟ್ ಬಿ ಟ್ರೂ ಆಲ್ಸೋ. ನಿಜವಾಗ್ಲೂ ಒಳ್ಳೆ ಕೆಲಸನೇ ಮಾಡ್ತಾ ಇರ್ಬೋದು, ನಾವು ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಏನು ತೋರಿಕೆ ಕಂಡು ಬರ್ತಾ ಇದೆಯೋ ಅನ್ನೋದ್ರ ಬಗ್ಗೆ ನಾನು ನ್ಯೂಟ್ರಲ್ ಆಗಿ ಹೇಳಬೇಕಲ್ಲ ಸ್ವಾಮಿ. ಕಾಂಗ್ರೆಸ್ಗೆ ಬೈದಂಗೂ ಆಗಬೇಕು, ಅವ್ರು ಹೇಳ್ದಂಗೂ ಆಗಬೇಕು. ಅದನ್ನು ಶಿಸ್ತುಪಡಿಸಿ ಸರ್ಕಾರದಲ್ಲಿರೋರು ಪಕ್ಷದ ಚಟುವಟಿಕೆಗಳನ್ನು ಬಿಟ್ಟು ಸರ್ಕಾರದ ನೇರ ವಿಫಲತೆ, ಅದರಲ್ಲಿ ಏನು ಕೆಲಸ ಆಗ್ತಾ ಇದೆ, ಏನು ಆಗಬೇಕಾಗಿರೋದು, ಅದ್ರ ಬಗ್ಗೆ ಚರ್ಚೆ ಯಾಕೆ ಆಗಬಾರ್ದು? ಅದರಲ್ಲಿ ಏನು ನಾವು ಕೇಳ್ತಾ ಇರೋದ್ರಲ್ಲಿ ಏನು ತಪ್ಪಿದೆ? ಇದನ್ನ ನಾವು ಕುತ್ಕೊಂಡು ಚರ್ಚೆ ಮಾಡುವಂಥ ಟಾಪಿಕ್ ಅಲ್ಲ ಅನ್ನೋದನ್ನು ತಿಳಿಸ್ಬೇಕು. ಲೋಹಿತ್ ಸರ್, ಈಗ ವಿಪಕ್ಷದಲ್ಲಿ ಇದ್ರಿ, 3 ವರ್ಷ ಆಯಿತು. ಬಟ್ ನಿಮಗೆ ತೃಪ್ತಿ ತಂದಿದೆ, ವಿಪಕ್ಷದಲ್ಲಿ ಇದ್ದು ಆಡಳಿತದಲ್ಲಿರುವಂಥ ಸರ್ಕಾರವನ್ನು ಕಟ್ಟಾಕುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತೇಳಿ. ನಿಮ್ಮ ಲೂಸ್ನೆಸ್ಗಳೇ ಈಗ ಸರ್ಕಾರಕ್ಕೆ ಅದು ಕೈಗೊಂಬೆ ಆಗ್ತಾ ಇರೋದು. ಸರ್ಕಾರ ಅದನ್ನೇ ದೊಡ್ಡ ಲೀಡರ್ಸ್ ಬಂದು ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ. ಇವಾಗ ಕಾಂಗ್ರೆಸ್ ಇಂಟರ್ನಲ್ ಪಾಯಿಂಟ್ ಬಗ್ಗೆ ಇವ್ರು ದೊಡ್ಡ ಲೀಡರ್ಸ್ ಬಂದ್ಬಿಟ್ಟು ಆಕ್ಷೇಪ ಮಾಡ್ತಾ ಕುತ್ಕೊಂಡ್ರೆ ಅವ್ರು ಮಾಡೋ ಕೆಲಸ ಇಲ್ಲ ಅಂತ ಕೇಳಬೇಕಾಗತ್ತೆ ನಾವು. ವಿಪಕ್ಷದಲ್ಲಿ ಇದು ಏನು ಮಾಡಿದ್ರಿ ಅಂತ. ಒಂದು ಈಗ ಏನಿಲ್ಲಿ ಸರ್ ಹೇಳ್ದಂಗೆ ಏಕ್ತಾ ಕಪೂರ್ ಸೀರೀಸ್ ಆಫ್ ಸೀರಿಯಲ್ಸ್ ಆಗಿದೆ. ಮುಂಚೆ ಕ್ರಾಂತಿ ಅಂತ ಹೇಳಿ, ಆಮೇಲೆ ಈಗೆಲ್ಲರಿಗೂ ಒಂದು ರೀತಿ ಭ್ರಾಂತಿಯಾಗಿ ವಾಂತಿ ಆಗೋಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇವ್ರದ್ದು ಆಂತರಿಕವಾದಂಥ ವಿಚಾರ ಅವ್ರಿಗೆ ಏನಾದರೂ ಮಾಡ್ಕೊಳ್ಳಿ, ಅವ್ರ ಪಕ್ಷಕ್ಕೆ ಸೀಮಿತವಾಗಿ. ಇಲ್ಲಿ ಈ ರಾಜ್ಯಕ್ಕೆ ಏನು ಪ್ರಣಾಳಿಕೆ ಮೂಲಕ ಅಥವಾ ಇವರು ಫಾಲ್ಸ್ ನರೇಷನ್ನು ಅಥವಾ ಒಂದು ಪ್ರೊಪಗಂಡಾ ಮುಖಾಂತರ ಅಥವಾ ಗ್ಯಾರಂಟಿ ಭಾಗ್ಯಗಳ ಒಂದು ಆಮಿಷ ಒಡ್ಡಿ ಜನಸಾಮಾನ್ಯರಿಗೆ ಮಂಕುಬೂದಿ ಎರಚಿ ಅಧಿಕಾರಕ್ಕೆ ಹಿಡಿದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ರೀತಿ ಇವರ ಒಂದು ಏನು ಕುರ್ಚಿ ಕಾದಾಟ ಅಥವಾ ಈ ಕುರ್ಚಿ ಗದ್ದಲಕ್ಕೋಸ್ಕರ ಇಡೀ ಜನಸಾಮಾನ್ಯರಿಗೆ ಒಂದು ಸರ್ಕಾರದಲ್ಲಿ ಆಡಳಿತದ ದುಷ್ಪರಿಣಾಮ ಬಿದ್ದಿದ್ದು ಜನಸಾಮಾನ್ಯರಿಗೆ ತುಂಬ ತೊಡಕಾಗಿದೆ, ತುಂಬ ಅನ್ಯಾಯ ಆಗ್ತಾ ಇದೆ. ಈಗ ಏನೋ ಒಂದು ಪ್ರಾರಂಭಿಕ ಹಂತದಲ್ಲಿ ಓಕೆ 2.5 ವರ್ಷ ಆಂತರಿಕವಾಗಿ ಚರ್ಚೆ ಆಗಿರ್ಬೋದು, ಹಲವಾರು ಬಾರಿ ಸಾಕಷ್ಟು ಇದ್ರದ್ದು ಬೆಳವಣಿಗೆ ಮೂಲಕ ಅರ್ಥ ಆಗಿರೋದು ಏನು ಅಂತಂದರೆ, ಏನೋ ಒಂದು ಚರ್ಚೆ 3-4 ಜನದು ಕಾಂಗ್ರೆಸ್ ಹೈಕಮಾಂಡಲ್ಲಿ ಚರ್ಚೆ ಆಗಿದೆ, ಅದು ಬಗೆಹರಿಯುತ್ತೆ ಅನ್ನೋದು. ಮೊನ್ನೆ ಹಿರಿಯ ಮಾಜಿ ಸಚಿವರಾದಂತಹ ಶಾಸಕರಾದಂತಹ RV ದೇಶಪಾಂಡೆ ಅವರಿಗೆ ಅಸಹ್ಯ ಆಗೋಗ್ಬಿಟ್ಟಿದೆ. ಅವರೇ ಹೇಳ್ತಾರೆ ಆದಷ್ಟು ಬೇಗ ಅದು ಬಗೆಹರಿಸಿ ಇದು ಒಂದು
ಏನಾದ್ರೂ ಒಂದು ಅಂತಿಮವಾದಂಥ ಒಂದು ನಿರ್ಧಾರ ತಗೊಳ್ಳಿ ಅಂತೇಳಿ ಆ ಪಕ್ಷದಲ್ಲಿರೋರಿಗೇ ತುಂಬ ಜಿಗುಪ್ಸೆ ಆಗಿದೆ. ಈ ನಿಟ್ಟಿನಲ್ಲಿ ಈಗ ನಾವು ಒಂದು ನ್ಯಾಷನಲ್ ಪಾರ್ಟಿ ನಮ್ಮನ್ನು ಸಹ ಒಂದು ವಿರೋಧ ಪಕ್ಷ ಆಗಿ ನಾವು ಇವರ ಒಂದು ಲೋಪದೋಷಗಳು ಆಡಳಿತಾತ್ಮಕವಾದಂತಹ ಒಂದು ವ್ಯತ್ಯಾಸಗಳನ್ನೆಲ್ಲ ನಾವು ಜನಸಾಮಾನ್ಯರಿಗೆ ಸಮರ್ಪಕವಾಗಿ ಎತ್ತಿ ಹಿಡಿಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಅದ್ರ ಮೂಲಕನೇ ತಾವು ಕೇಳಿದಕ್ಕೆ ಹೇಳ್ತಾ ಇರೋದು, ಇವತ್ತು ಮೂಡ ಹಗರಣ ಆಗಿರ್ಬೋದು, ಇವತ್ತು ಬೆಂಗಳೂರಿಂದ ಮೈಸೂರು ತನಕ ನಾವು ಪಾದಯಾತ್ರೆ ಮಾಡ್ಕೊಂಡು ಅಲ್ಲಿ 14 ಸೈಟನ್ನು ಮಾನ್ಯ ಮುಖ್ಯಮಂತ್ರಿಗಳೇ ವಾಪಸ್ ಕೊಡುವಂಥದ್ದಾಯ್ತು. ಅದಾದ್ಮೇಲೆ ಹೇಳ್ತೀನಿ ಒಂದೊಂದೇ ಹೇಳ್ತೀನಿ. ಅದಾದ್ಮೇಲೆ ಇವತ್ತು ಏನು ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 189 ಕೋಟಿ ಹಗರಣ ಆಗಿ ಸದನದಲ್ಲಿ ಒಪ್ಕೊಂಡಂತ ಮುಖ್ಯಮಂತ್ರಿಗಳು ಅವರು ಜೈಲಿಗೆ ಹೋಗಿ ಬಂದಿದ್ದಾಯ್ತು. ಈ ರೀತಿ ಹಲವಾರು ಭ್ರಷ್ಟಾಚಾರಗಳಾಗಿರ್ಬೋದು ಅಥವಾ ಡ್ರಗ್ಸ್ದಾಗಿರ್ಬೋದು, ಯುವಕರಿಗಾಗಿರ್ಬೋದು, ಇದು ನೋಡಿ ದಿನೇನೋ ಒಂದು ಹೋರಾಟದ ಹುಬ್ಳಿ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಾವು ಸಹ ಬೆಂಬಲ ಸೂಚಿಸಿ ಯುವಕರು ಮತ್ತು ವಿದ್ಯಾರ್ಥಿಗಳ ಜೊತೆ ಕೈ ಜೋಡಿಸಿದ್ವಿ. ಅಲ್ಲಿ 2,85,000 ಏನೋ ಇವತ್ತು ಖಾಲಿ ಹುದ್ದೆ ಇದೆ, ಅದು ಭರ್ತಿ ಮಾಡಿ ಅಂತೇಳಿ ಪ್ರಣಾಳಿಕೆ. ಅವ್ರು ಪ್ರತಿಭಟನೆ ಮಾಡಿದ್ಮೇಲೆ ನೀವು ಹೋಗಿದ್ರಿ, ಮೊದಲೇ ನಿಮ್ಮ ಪ್ಲಾನ್ ಇರಲಿಲ್ಲ. ಇದು ಮೂರನೇ ಆ ಸೀರೀಸ್ ಅಲ್ಲಿ ಮೂರನೇ ಪ್ರತಿಭಟನೆ. ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ಬಿಟ್ರು. ಅದರ ಲಾಭವನ್ನು ಪಡೆಯೋದಕ್ಕೆ ನಿಮ್ಮ ಪ್ರಯತ್ನ ಇತ್ತು ಅಂತಲ್ಲ. ಯುವಕರನ್ನ ಕರೆಸಿ, ಯುವ ಸಮೂಹನ ಕರೆಸಿ ನೀವು ಪ್ರತಿಭಟನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಾ ಇತ್ತು. ನೋಡಿ, ಪಕ್ಷದ ವೇದಿಕೆಯಲ್ಲಿ ನಾವು ನಮ್ಮದು ಯುವ ಮೋರ್ಚಾದಿಂದ ಸಾಕಷ್ಟು ಈ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿರೋಂಥ ಸಂದರ್ಭದಲ್ಲಿ ನಾವು ಸಹ ಧ್ವನಿ ಎತ್ತಿದ್ದೀವಿ, ಇಲ್ಲ ಅಂತ ಅಲ್ಲ. ನಮ್ಮದೇ ಆದಂಥ ಇದು ನೋಡಿ ಥರ್ಡ್ ಪಾರ್ಟಿ ಅಂದರೆ ಒಂದು ಬೇರೆ ಒಂದು ಸಂಘಟನೆ ಕರೆ ಕೊಟ್ಟಿರೋಂಥದಕ್ಕೆ ನಾವು ನ್ಯಾಯಯುತವಾಗಿ ಅದು ಅವರ ಬೇಡಿಕೆಗೆ ಒಂದು ಸ್ಪಂದಿಸ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ. ಅಲ್ಲಿ ನಾವೇನೋ ಅಲ್ಲಿ ಹೋಗಿ ನಾವೇನೋ ಇದು ತೊಗೋಬೇಕು ಅಂತ ಏನಿಲ್ಲ, ಮೈಲೇಜ್ ತೊಗೋಬೇಕು ಅನ್ನೋದೇನಲ್ಲ. ಸೊ ಈ ರೀತಿ ಇವರ ಒಂದು ಆಡಳಿತದ ವೈಫಲ್ಯ ನಾವು ಎಲ್ಲ ಹಂತದಲ್ಲೂ ಸಹ ದಿನನಿತ್ಯ ನಾವು ಜನಸಾಮಾನ್ಯರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಕುರ್ಚಿ ಕಾದಾಟ ಇಲ್ಲಿ ತನಕ ಬಂದಿದೆಯಲ್ಲ, ಈಗ MLCಗಳು ತಾವೇ ಈಗ ಆಗಲೇ ವರದಿ ಕೊಟ್ಟಂತೆ ಇದು DK ಶಿವಕುಮಾರ್ ಅವರ ನೋಡಿದೆ ಅವರ ಆಂತರಿಕ ವಿಚಾರ. ಇದು ವ್ಯವಸ್ಥಿತವಾದಂಥ ಅವರ ಒಂದು ಪ್ಲಾನಿಂಗ್, ಇದು ಸ್ಟ್ರಾಟಜಿ. ಅವರು ಇದನ್ನು ಜೀವಂತವಾಗಿಡೋದಕ್ಕೆ ಮೊದಲಿಗೆ ಆಯ್ಕೆಯಾದಂಥ ಸಾಕಷ್ಟು ಮೈಸೂರು ಭಾಗದ, ಬೆಂಗಳೂರು ಭಾಗದ ಏನು ಶಾಸಕರಿದ್ದಾರೆ, ಅವ್ರ ಮೂಲಕ ಇವತ್ತು ಶಿವಗಂಗಾ ಬಸವರಾಜ್ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಅಥವಾ SC ಬಾಲಕೃಷ್ಣ ಆಗಿರ್ಬೋದು, ರಂಗನಾಥ್ ಆಗಿರ್ಬೋದು, ಕುಣಿಗಲ್ಲು, ಈ ರೀತಿ ಅವರಿಂದ ಮೂಲಕ ನಿರಂತರವಾಗಿ ಹೇಳ್ಸೋ ಮೂಲಕ ಈ ಒಂದು ವಿಚಾರ ಜೀವಂತವಾಗಿಟ್ಟು ಹೈಕಮಾಂಡ್ಗೆ ಒತ್ತಡ ಏರೋಂಥದ್ದಾಗಿದೆ. ಇಲ್ಲಿ ಇಷ್ಟು ಅಲ್ಟಿಮೇಟ್ಲಿ ಹೇಳ್ಬೇಕು ಅಂದರೆ ದುರ್ಬಲವಾದಂಥ ಕಾಂಗ್ರೆಸ್ ಹೈಕಮಾಂಡ್ ಇರೋದ್ರಿಂದ ಸ್ಪಷ್ಟವಾದಂಥ ನಿರ್ಧಾರ ತಗೊಳಕ್ಕಾಗ್ತಿಲ್ಲ. ಇವತ್ತೆಲ್ಲ ಬರ್ತಿರೋಂಥ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿನೇ ಕರೆ ಎಳೆದು ಏನೋ ಮಾರ್ಚ್ 2ಕ್ಕೆ ಕರೆದು ಚರ್ಚೆ ಮಾಡ್ತಾರೆ ಅಂತೇಳಿ. ಒಂದು ನಿಯೋಗ ಮತ್ತೆ ಇತ್ತೀಚೆಗೆ ನಯನ ಮೋಟಮ್ಮ ಕೆಲವರೆಲ್ಲ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ರು. ಈಗ MLCಗಳು ಮಾಡಿ ಇಲ್ಲಿ ಅವರಿಗೆ 5 ಜನಕ್ಕೆ MLCಗಳಿಗೆ ನಮಗೆ ಆದ್ಯತೆ ಕೊಡಿ, ಅವಕಾಶ ಕೊಡಿ, ನಮಗೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ಕೇಳ್ತೀರಾ. ಆದರೆ ಅಲ್ಟಿಮೇಟ್ಲಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೋಗಿರೋದು ಪುಟ್ಟಣ್ಣ ಅವರೆಲ್ಲ ಹೋಗಿರೋಂಥದ್ದು. ಅವರು DK ಶಿವಕುಮಾರ್ ಆತ್ಮೀಯರಿದ್ದಾರೆ, ಹೋಗಿ ಮತ್ತೆ ಇವರಿಗೆ DK ಶಿವಕುಮಾರ್ ಮಾಡಿ ಅಂತ ಅದು ಒಂದು ತಂತ್ರಗಾರಿಕೆ ಅವರು ಇರ್ಬೋದು. ಬಟ್ ಅಲ್ಟಿಮೇಟ್ಲಿ ಇವತ್ತು ಏನಿದೆ ಬಡ್ಜೆಟ್ ಈಗ ಬರ್ತಾ ಇದೆ, ಮಾರ್ಚ್ 6ರಿಂದ ಬಡ್ಜೆಟ್ ಅಧಿವೇಶನ ಪ್ರಾರಂಭ ಆಗ್ತದೆ. ಜನಸಾಮಾನ್ಯರಿಗೆ ಬೇಸಿಗೆಗಾಲ ಸ್ಟಾರ್ಟ್ ಆಗ್ತಿದೆ. ಇವತ್ತು ಗೋವಿಂದರಾಜು ವರದಿ ಪ್ರಕಾರ 175 ತಾಲೂಕು ಸಹ ಅತಿ ಹಿಂದುಳಿದವರು ತುಂಬ ಸಂಕಷ್ಟದಲ್ಲಿದೆ ಅಂತ ವರದಿ ಬಂದಿದೆ. ಅದ್ರ ಬಗ್ಗೆ ಯಾವುದೇ ರೀತಿ ಸೊಲ್ಲೆತ್ತದಲ್ಲೇ ಜನಸಾಮಾನ್ಯರಿಗೆ ಸ್ಪಂದಿಸ್ತಲೇ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ತುಂಬ ಅನ್ಯಾಯ ಮಾಡ್ತಾ ಇದೆ. ಇವರ ಒಂದು ಧೋರಣೆಗೆ ನಾವು ಖಂಡಿಸ್ತೀವಿ ಡೆಫಿನೆಟ್ಲಿ. ಆಮೇಲೆ ಇವರು ನಮ್ಮ ದರ್ಶನ್ ಅವರು ಹೇಳ್ತಾ ಇದ್ರು ವಿಜೇಂದ್ರ ಅವ್ರ ಬಗ್ಗೆ, ಮತ್ತು ಏನು ನಮ್ಮ ವಿರೋಧ ಪಕ್ಷದ ಮೇಲ್ಮನೆಯ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು ದಲಿತ CM ಬಗ್ಗೆ ಚರ್ಚೆ ಆದ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಪ್ರಿಯಾಂಕ ಖರ್ಗೆನ ಅವರು ಉಲ್ಲೇಖ ಮಾಡಿದ್ರು. ಪ್ರಿಯಾಂಕ ಖರ್ಗೆ ಅವ್ರನ್ನ ಇವರು ಕೇಳಿದ್ರು, ವಿಜೇಂದ್ರ ಅವರು ಮತ್ತು BSY ಯಡಿಯೂರಪ್ಪ ಅವ್ರ ಮಗ ಆಗಿರೋದಕ್ಕೆ ಅವರಿಗೆ ರಾಜ್ಯದ ಅವರು ಒಂದು ಕಾರ್ಯಕರ್ತರಾಗಿ ಬೆಳೆದಂಥವ್ರು ವಿಜೇಂದ್ರ ಅವರು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು. ಪ್ರಿಯಾಂಕ ಖರ್ಗೆ ಥರ ಸಿಲ್ವರ್ ಸ್ಪೂನ್ ಇಟ್ಕೊಂಡು ಏಕಾಏಕಿ ಪ್ರಪ್ರಥಮ ಬಾರಿಗೆ ಗೆದ್ದಂಥವ್ರು MLA ಮಿನಿಸ್ಟರ್ ಆಗಲಿಲ್ಲ, ಆಯ್ತಾ, ಮಿನಿಸ್ಟರ್ ಆಗಲಿಲ್ಲ. ಇವತ್ತು ಬಂಗಾರ ಲಕ್ಷ್ಮಣ ಅವ್ರ ಬಗ್ಗೆ ಇವರು ಉಲ್ಲೇಖ ಮಾಡಿದ್ರು, ನಾವು ಅತಿ ಹಿಂದುಳಿದ ವರ್ಗ ಸಮುದಾಯ, ನರೇಂದ್ರ ಮೋದಿ ಅವರಿಗೆ 3 ಬಾರಿ ಪ್ರಧಾನಮಂತ್ರಿಗಳು ಮಾಡಿದ್ದೇವೆ, ಆಯ್ತಾ. ಅದೇ ರೀತಿ ದಲಿತ ಸಮುದಾಯಗಳಿಗೆ ಹೆಚ್ಚಿನ ರೀತಿಯ ಆದ್ಯತೆ ಪ್ರಾತಿನಿಧ್ಯ ನಮ್ಮ ಪಕ್ಷದಲ್ಲಿ ಇದ್ದೇ ಇದೆ. ಸಾಮಾಜಿಕ ನ್ಯಾಯ ಅನ್ನೋದೇನೋ ಸಿಗಬೇಕು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅದು. ರಿಷಿಕ್ ಅವರ, ಈಗ ಈ ಆಂತರಿಕ ಸಮಸ್ಯೆಗಳು, ಗೊಂದಲಗಳು ಕೇವಲ ಕಾಂಗ್ರೆಸ್ ಅಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಮೈತ್ರಿಯಲ್ಲೂ ಕೂಡ ಇದ್ದಾವೆ. ಈಗ ಲೋಕಲ್ ಎಲೆಕ್ಷನ್ ಬೇರೆ ಬರ್ತಾ ಇದೆ, ಅಲ್ಲಿ ನಿಮ್ಮ ಸಮಸ್ಯೆ ಕೂಡ ಬಗೆಹರಿತಾ ಇಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಅವರೇ ಪಾಪ ಅವರೇ ಹೋಗಿ ಎಲ್ಲರನ್ನ ಒಂದು ಮಾಡುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಸೊ ಈ ಆಡಳಿತದ ವೈಖರಿ ಈಗ 3 ವರ್ಷ ಆದಮೇಲೆ ಈ ಸರ್ಕಾರ ಯಾವ ರೀತಿ ಅಧಿಕಾರಕ್ಕೆ ಬಂದಿದೆ, ಬಟ್ ಮುಂದಿನ ಹಂತದಲ್ಲಿ ನಿಮ್ಮ ಪ್ಲಾನ್ ಏನಿರುತ್ತೆ? ಈಗಲೂ ಕೂಡ ನಿಮ್ಮ ಸಮಸ್ಯೆ ಸರಿ ಹೋಗಿದೆ ಇಲ್ಲ?
ಸರ್, ಮೊದಲು ಆಡಳಿತ ಪಕ್ಷದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇನ್ನು 2028 ಅಥವಾ ಮುಂದಿನ ಎಲೆಕ್ಷನ್ಸ್ ಬರೋದಕ್ಕೆ ಸಾಕಷ್ಟು ಟೈಮ್ ಇದೆ ಚರ್ಚೆ ಮಾಡೋಕ್ಕೆ. ಈಗ ಆಡಳಿತ ಯಾವ ರೀತಿ ನಡೀತಾ ಇದೆ ನಿಮಗೆ 2.5 ವರ್ಷದಲ್ಲಿ ಅಂತ ತಗೊಂಡ್ರೆ, ನಿಮಗೆ ಈ ಡೈರೆಕ್ಷನ್ಲೆಸ್ ಶಿಪ್ ಇರ್ತದೆ. ನಿಮಗೆ ಅದು ಎಲ್ಲಿ ಹೋಗ್ತಾ ಇದೆ, ಏನು ಮಾಡ್ತಾ ಇದೆ, ಏನು ಮಾಡಬೇಕು ಅನ್ನೋವಂಥದ್ದು ಏನೂ ಕ್ಲಾರಿಟಿ ಇರಲ್ಲ. ಆ ರೀತಿ ಆಗ್ಬಿಟ್ಟಿದೆ ಈಗಿರುವಂಥ ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, ನೋಡಿ, ಯಾವ ಸಚಿವರಿಗಾಗಲಿ ಯಾವ ಮಿನಿಸ್ಟ್ರಿಯಲ್ಲಾಗಲಿ ಯಾರಿಗೂ ಕ್ಲಿಯರಾಗಿ ಕ್ಲಾರಿಟಿ ಇಲ್ಲ. ನಿಮಗೆ ಹೇಗೆ ನಡಿಬೇಕು, ಯಾವ ರೀತಿ ಬಜೆಟ್ ಆಗಬೇಕು, ಯಾವ ರೀತಿ ನಿಮ್ಗೆ ಅನುದಾನಗಳು ಕೊಡಬೇಕಾಗುತ್ತೆ, ಅಥವಾ ಯಾರ ಇನ್ಸ್ಟ್ರಕ್ಷನ್ಸ್ ಮೇಲೆ ನಡಿಬೇಕು ಅನ್ನೋಂಥದ್ದು ಕ್ಲಾರಿಟಿ ಇಲ್ಲ. ಸೊ ಯಾವಾಗ ನಿಮಗೆ ಒಂದು ಕ್ಲಾರಿಟಿ ಇರೋದಿಲ್ಲ, ಅಥವಾ ಒಂದು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡೋಕ್ಕಾಗೋದಿಲ್ವ ನಿಮಗೆ, ಒಂದು ಚೀಫ್ ಸೆಕ್ರೆಟರಿಯಿಂದ ಹಿಡ್ಕೊಂಡು ಲಾಸ್ಟ್ ಒಂದು PDOವರೆಗೂ ನಿಮಗೆ, ಆವತ್ತು ನಿಮಗೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಅಂತ ಹೇಳ್ತೀವಿ ನಾವು. ಯಾಕೆಂದರೆ ನಿಮಗೆ ಯಾವುದೇ ಒಂದು CM ಇರ್ಬೋದು, DCM ಇರ್ಬೋದು, ಅಥವಾ ಮಿನಿಸ್ಟ್ರಿಲಿ ಇರುವಂಥ ಯಾವುದೇ ಒಂದು ಸಚಿವರು ಇರ್ಬೋದು, ಅವರು ಡೈರೆಕ್ಷನ್ಸ್ ಕೊಡಬೇಕಾಗುತ್ತೆ ಯಾವುದೇ ಒಂದು ಆಡಳಿತ ನಡಿಬೇಕಾದ್ರೆ. ಅದು ಯಾವುದೇ ರೀತಿಯಲ್ಲಿ ಇರ್ಬೋದು, ನಿಮಗೆ ಹೈರಿಂಗ್ ಇರ್ಬೋದು, ಅಥವಾ ನಿಮಗೆ ಯಾವುದೇ ಒಂದು ಪ್ರಾಜೆಕ್ಟ್ಸ್ನ ಇರ್ಬೋದು, ಅಥವಾ ಹಿಂದಿನ ಪ್ರಾಜೆಕ್ಟ್ಸ್ನ ವರ್ಕ್ ಆರ್ಡರ್ಸ್ ಇರ್ಬೋದು. ಈಗ ಎಷ್ಟೆಲ್ಲ ನಾವು ಹೇಳ್ತಾ ಹೋದರೆ ನೂರಾರಿದೆ ನಿಮಗೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವ್ರು ಬಿಲ್ ರಿಲೀಸ್ ಮಾಡಿಲ್ಲ. ಈಗ ನಿನ್ನೆ ಏನು ನಡೆದಿರುವಂಥ ಯುವಕರದು ಜಾಬ್ ಕೊಟ್ಟಿಲ್ಲ ಅಂತಿರುವಂಥ ವಿಷಯಗಳಿರ್ಬೋದು. ಇನ್ನು ಇದೇ ರೀತಿ ನಾವು ಹೇಳ್ತಾ ಹೋಗೋದ್ರೆ ನಿಮಗೆ ಎಲ್ಲ ಪ್ರತಿಯೊಬ್ಬ MLA ಬಂದ್ಬಿಟ್ಟು ಇವತ್ತು ಹೇಳ್ತಾ ಇರೋಂಥದ್ದು ನಮ್ಗೆ ಅನುದಾನ ಬಂದಿಲ್ಲ ಅಂತ ಕಾಂಗ್ರೆಸ್ಸಲ್ಲಿರುವಂಥ ಸ್ವತಃ ಕಾಂಗ್ರೆಸ್ MLAಗಳೇ ಹೇಳ್ತಾ ಇರೋವಂಥದ್ದು. ಇನ್ನು ಈಗ ಈ 2.5 ವರ್ಷದಲ್ಲಿ ಅವರಿಗೆ ಸ್ವತಃ ಒಂಥರ ನಿಮಗೆ ಎಕ್ಸಾಸ್ಟ್ ಆಗ್ಬಿಟ್ಟಿರ್ತಾರೆ. ಈಗ ನಿಮಗೆ ಯಾವುದೇ ಒಂದು ನಿಮಗೆ ರೇ ಆಫ್ ಹೋಪ್ ಅಂತ ಹೇಳ್ತೀವಿ, ಅಂದರೆ ಈಗ ರಾಜಕೀಯವಾಗಿ ನನಗೇನೋ ಒಂದು ರೇ ಆಫ್ ಹೋಪ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗತ್ತಾರೆ ಒಂಥರ ತಟಾಸ್ತರ ಆಗ್ಬಿಡ್ತಾರೆ. ಅವ್ರನ್ನ ಮೋಟಿವೇಟ್ ಮಾಡೋದಕ್ಕೆ ಇವಾಗ ಯಾರಾದರೂ ಫಸ್ಟ್ ಟೈಮ್ MLA ಇರ್ತಾರಲ್ಲ, ಅವ್ರಿಗೂ ಏನೋ ಒಂದು ಆಕಾಂಕ್ಷೆಗಳು ಇರ್ತದೇನೋ, ಅಥವಾ MLCಗಳು ಅವರು ನಾವು ಸಚಿವರ ಆಕಾಂಕ್ಷೆಗಳೇನೋ ಅಂತ ನೋ ವೇಸ್ ಬೇಡಿಕೆಗಳು ಇಡಬೇಕು. ವೈ ಈಗ ಸಮರ್ಥರು ಇರ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಗೆದ್ದಿರೋರು ಆಗಲೇಬೇಕು. ನಾನು ಅದು ನಮ್ದು ಅದರ ಮೇಲೆ ತಕರಾರೇನಿಲ್ಲ. ಆದರೆ ನಾವು ಹೇಳಕ್ಕೆ ಬಯಸುವಂಥದ್ದು, ಈಗ ಯಾರೆಲ್ಲ ಈಗ ನಿಯೋಗ ಹೋಗಿದೆಯಲ್ವಾ, ನಿಯೋಗ ನೀವು ಹೋಗಬೇಕಾದ್ರೆ ಡೆಲ್ಲಿಗೆ ಹೋಗ್ತಾ ಇದ್ದೀರಾ, ಯಾರನ್ನ ಮೀಟ್ ಮಾಡ್ತಾ ಇದ್ದೀರಾ? ಬೈ ಪೋಸ್ಟಿಂಗ್ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರನ್ನ ನಾವು ಮೀಟ್ ಮಾಡಿದ್ರು. ಆದರೆ ಹೈಕಮಾಂಡೇ ಅಲ್ಲ ಅವರು. ಸೊ ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ನಿಮ್ಗೆ ಏನಾದ್ರು ಚಾನ್ಸ್ ಸಿಕ್ಕಿಲ್ಲ. ಸೊ ಹೈಕಮಾಂಡನ್ನ ನೀವು ಭೇಟಿ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ ಅಂತ ಹೇಳಿದ್ರೆ, ಈಗ ರಾಷ್ಟ್ರೀಯ ಅಧ್ಯಕ್ಷರು ಏನು ಮಾಡ್ತಾರೆ, ನಾನು ಇಸ್ಕೊಂಡಿದ್ದೀನಿ, ನಾನು ಹೈಕಮಾಂಡ್ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಷ್ಟೇ ಉತ್ತರ ಬರ್ತದೆ ಹೊರತು ಏನು ಚೇಂಜಸ್ ಏನಾಗಲ್ಲ. ಅವ್ರು ಹೇಳೋದು ಎಷ್ಟೇ, ಹೈಕಮಾಂಡ್ ಜೊತೆ ಡಿಸ್ಕಷನ್ ಮಾಡ್ತೀವಿ, ಹೈಕಮಾಂಡ್ ಅವ್ರಿಗೆ ಕರೆಸ್ತಾರೆ, ಅಥವಾ ನಾವೇ ಬ್ಯಾಂಗ್ಳೂರಿಗೆ ಬರ್ತೀವಿ ಅಂತ ಹೇಳ್ತಾರೆ, ಬಿಟ್ಟರೆ ಇನ್ನೇನೂ ಚೇಂಜಸ್ ಆಗಲ್ಲ. ಇನ್ನು ಇಷ್ಟು ದಿನ ನಮಗೆ ಗೊತ್ತಿಲ್ಲ, ಇರ್ಬೋದೇನೋ, ಆಗುತ್ತೇನೋ ಅಂತ ಈ ನೆಗೆಟಿವ್ ನೆರೇಷನಲ್ಲೇ ಹೇಳ್ತಿರುವಂಥ ಸನ್ಮಾನ್ಯ ಗೃಹ ಸಚಿವರು ದಲಿತ CM ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಒಂಚೂರು ಒಣಗೋಗಿರೋ ಮರಕ್ಕೆ ಒಂಚೂರು ನೀರು ಹಾಕಿದಾಗ ಚೀರ್ಕೊಳ್ತಿದ್ದಾರೆ ಒಂಚೂರು ಹಸ್ರಿಗೆ. ಆ ರೀತಿ ಅನ್ಕೊಂಡು ಅವರು ಇವತ್ತೇನೋ ಒಂದು ಕಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. CLP ಅಂತ ಮಾತಾಡಿದ್ರು, ಶಾಸಕರಿಂದ ಆಯ್ಕೆ ಆಗುತ್ತೆ, ಹೈಕಮಾಂಡು ಸಾಕಷ್ಟು ಮಾತಾಡೋರು. ನಮಗೆ ಖುಷಿ ಆಯಿತು. ಯಾಕೆಂದರೆ ಅಟ್ಲೀಸ್ಟ್ ಈಗಲಾರು ಗೊತ್ತಿಲ್ಲ ಅನ್ನೋದೊಂದು ವರ್ಡ್ ಬಿಟ್ಬಿಟ್ಟು ಬೇರೆ ಎಲ್ಲ ಒಂದು 4-5 ಸೆಂಟೆನ್ಸ್ಗಳು ಬಂತು ಸನ್ಮಾನ್ಯ ಗೃಹ ಸಚಿವರಿಂದ. ಇನ್ನು ಬೇರೆ ನಾವು ಸಚಿವಾಲಯಗಳಲ್ಲಿ ನೀವು ಗಮನಿಸೋದಾದರೆ ನಮ್ಗೆ ಇನ್ನೂ ಏನು ಖುಷಿ ಅಂತ ಹೇಳಿದ್ರೆ, ಅವ್ರ ಆಂತರಿಕ ಡೆಮೋಕ್ರಸಿ ಅಂತ ಹೇಳಿದ್ರು ವೆರಿ ಗುಡ್. ಈಗ ನಮ್ಮ ಗಮನಕ್ಕೆ ಹಿಂಗೆ ಕಾಣಿಸ್ತಾ ಇದೆ ಅಂತಂದರೆ, ಇತ್ತೀಚೆಗೆ ಇರೋದು ಫಸ್ಟ್ ಟೈಮ್ MLAಗಳು ಇರೋರು ಹೈಕಮಾಂಡ್ಗೆ ವಾರ್ನಿಂಗ್ ಕೊಡೋ ಥರ ಆಗೋಗ್ಬಿಟ್ರು. ಒಂದು ವಾರದಲ್ಲಿ ನೀವು ಕೊಡಲಿಲ್ಲ ಅಂದರೆ ನಾನು ಡೆಲ್ಲಿಗೆ ಬಂದ್ಬಿಟ್ಟು ಹಿಂಗೆ ಹೇಳ್ತೀನಿ, ಅಥವಾ ಒಂದು ವಾರದಲ್ಲಿ ನೀವು ಬಗೆಹರಿಸಿ ನೀವು ಅಂತ ಅಂದ್ಬಿಟ್ಟು. ಸೊ ವೆರಿ ಗುಡ್ ಆ್ಯಕ್ಚುಲಿ. ಯಾಕೆಂದರೆ ಅವ್ರಿಗೆ ಅಷ್ಟು ಚಿಗುರ್ಕೊಂಡ್ಬಿಟ್ಟಿದ್ದಾರೆ ಅವರು ಆಂತರಿಕ ಡೆಮೋಕ್ರಸಿಯಲ್ಲಿ. MLAಗಳೆಲ್ಲ ವಾರ್ನಿಂಗ್ ಕೊಡೋ ಥರ ಆಗ್ಬಿಟ್ಟಿದ್ದಾರೆ ಹೈಕಮಾಂಡ್ಗೆ. ಅಂದರೆ ಹೈಕಮಾಂಡ್ ಎಷ್ಟು ವೀಕ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ಕಾಲದ ಇತ್ತಿಲ್ಲ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಅಲ್ಲಿಂದ ಒಂದು ಫೋನ್ ಕಾಲ್ ಅಥವಾ ಒಂದು ಚೀಟಿ, ಅವಾಗೆಲ್ಲ ನಿಮಗೆ ಒಂದು ಚೀಟಿ ಕಳಿಸಿದ್ರೆ ಇಲ್ಲೆಲ್ಲ ಶೇಕ್ ಆಗ್ತಾ ಇತ್ತು. ಇವತ್ತು ಯಾವ ರೀತಿ ಆಗ್ಬಿಟ್ಟಿದೆ ನಿಮಗೆ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಅಂತ ಹೇಳಿದ್ರೆ, ಗೊತ್ತಿಲ್ಲ, ಗುರಿ ಇಲ್ಲ, ಯಾರ ಮೇಲೂ ಕಂಟ್ರೋಲ್ ಇಲ್ಲ. ಇನ್ನು ಯಾಕೆ ಬಿಡಲ್ಲ ನೀವು? ನನ್ನ ಟೇಬಲ್ ಮಾತಾಡ್ಕೊಬೇಡಿ. ನೀವು ಮಾತಾಡ್ತಾ ಇದ್ದೀರಾ, ನೀವು ಮಾತಾಡ್ಬೇಕಾದ್ರೆ ಮಾತಾಡಲು ಇಷ್ಟ ಮಾಡ್ತಾ ಇದ್ದೀರಾ. ದಿಸ್ ಇಸ್ ಮೈ ಫಸ್ಟ್ ರಿಯಾಕ್ಷನ್. Allow me to talk. ಇಲ್ಲ ಮಾತಾಡಕ್ ಬಿಡಲ್ಲ ಇವತ್ತು. ಇಲ್ಲ ಮಾತಾಡಕ್ ಬಿಡಲ್ಲ ಇವತ್ತು. ಫಸ್ಟ್ ರಿಯಾಕ್ಷನ್ ನನ್ನ ಟೇಬಲ್ ಡಿಸ್ಟರ್ಬ್ ಮಾಡಿಲ್ಲ ಅವ್ರಿಗೆ. ಅವ್ರು ಏನೇನು ವಿಶ್ಲೇಷಣೆ ಮಾಡ್ತಾರೆ ಆಮೇಲೆ ನನ್ನ ಫಸ್ಟ್ ರಿಯಾಕ್ಷನ್ ಅಲ್ಲಿ ಯಾರು ಡಿಸ್ಟರ್ಬ್ ಮಾಡಕ್ ಬಿಡಲ್ಲ. ಇಲ್ಲ ಅಂದ್ರೆ ಇವತ್ತು ಚರ್ಚೆ ಮಾಡಕ್ ಬಿಡಲ್ಲ. ಇವತ್ತು ಚರ್ಚೆ ಮಾಡಕ್ ಬಿಡಲ್ಲ. ಏನು ಇದು? ನನ್ನ ಫಸ್ಟ್ ರಿಯಾಕ್ಷನ್ ನನ್ನ ನೀವು ಆಡ್ ಮಾಡಬೇಕಾಗಿಲ್ಲ. ನನ್ನ ರಿಯಾಕ್ಷನ್ ಡಿಮ್ಮಿಂದ ತಿಳ್ಕೊಳ್ಳೋದು ಬೇಕಾಗಿಲ್ಲ. ನಾನು ಒಗ್ಗರಣೆ ಬೇಕಾಗಿಲ್ಲ.
ಹಾಕೋದ್ ಬೇಕಾಗಿಲ್ಲ. ನನ್ನ ಟೈಮ್ ಇದು, ನನ್ನ ಟೈಮಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ನನ್ನ ಟೈಮಲ್ಲಿ ನಾನು ಮಾತಾಡ್ಬೇಕು, ಮಧ್ಯದಲ್ಲಿ ಬಾಯಿ ಹಾಕ್ಬೇಡಿ ನೀವು. ಇಲ್ಲಿ ಕೇಳಿ ರಿಷಿಕ್ ಅವರೇ, ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ಇಲ್ಲಿ ಕೇಳಿ. ಅಲ್ಲ ನಿಮ್ಗೆ ಆನ್ಸರ್ ಮಾಡಕ್ ಆಗಲ್ವಾ? ಅಲ್ಲ ಅಲ್ಲ ನಿಮ್ಗೆ ಆನ್ಸರ್ ಮಾಡಕ್ ಆಗಲ್ಲ. ಅಲ್ಲ ಮಧ್ಯದಲ್ಲಿ ಅವರಿಗೆ ಪ್ರಶ್ನೆ ಮಾಡ್ತಾರೆ, ತಪ್ಪೇನು? ಅಲ್ಲ ಮಧ್ಯದಲ್ಲಿ ಮಾತಾಡಿದ್ರೆ ತಪ್ಪೇನು? ಒಂದು ನಿಮಿಷ ಆಯ್ತು, ನಾನಿದ್ದೀನಲ್ಲ ಕಂಟ್ರೋಲ್ ಮಾಡ್ತೀನಿ, ಅದನ್ನ ಕಂಟ್ರೋಲ್ ಮಾಡ್ತೀನಿ. ಅಲ್ಲ ಮಧ್ಯದಲ್ಲಿ ತಲೆಯಲ್ಲಿ ಪ್ರಶ್ನೆ ಮಾಡಬಾರ್ದು. ಇದು ಸಭ್ಯತೆ ಅಲ್ಲ ಬಿಡ್ರಿ. ಸರಿ ಅನ್ಸ್ತಾ ಇದೆ. ಇದು ಸರಿ ಅನ್ಸ್ತಾ ಇದೆ. ರಿಷಿಕ್ ಅವರೇ, ಇದು ಸರಿ ಅನ್ಸಿದೆ. ಆಯ್ತು ನೀವೇ ಮಾತಾಡಿ. ನಮ್ಮಲ್ಲಿ ಕಿರ್ಚಕ್ ಯಾರ್ರಿ ಅವರು? ಸರಿ ಅನ್ಸ್ತಾ ಇದೆ. ಸರಿ ಅನ್ಸ್ತಾ ಇದೆ. ಕಿರ್ಚಕ್ ಯಾರ್ರಿ? ಪ್ಲೀಸ್ ಬನ್ನಿ. ಬನ್ನಿ ಇದು ಚರ್ಚೆ. ಓಕೆ ಫೈನ್. ಇದು ಅರವಿಂದ್ ಸರ್ ಒಂದೇ ನಿಮಿಷ. ಓಕೆ ಹೇಳ್ತಾ ಇರೋದು ಇಷ್ಟೇ ಸರ್. ಅವ್ರಿಗೆ ಬಿಡಿ ಎಷ್ಟಿದ್ರು. ಈಗ ನಾನು ಹೇಳ್ತಾ ಇರೋದು, ಮೊದಲು ಹೈಕಮಾಂಡ್ ಅಂತ ಹೇಳಿ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರು. ಇವರು ರೀಜನಲ್ ಪೊಲಿಟಿಕಲ್ ಪಾರ್ಟಿ ಹೈಕಮಾಂಡ್ ಇರಬಾರ್ದು ಅಂತ. ಸರ್ ನಾನು ಹೇಳ್ತಾ ಇಲ್ಲ. ಕಳ್ಕೋಬೇಡಿ. You don't own those topics. Everybody can comment. ನಾನು ಪಕ್ಷ ಬಂದನು ಪಾರ್ಟಿನ ಬಂದ್ರೆ ಎಕ್ಸ್ಟ್ರಾ ಕೊಂಬು ಬಂದಿದ್ಯಾ? ಏನಿಗೆ ಮಾತಾಡ್ತೀರಾ? I am not subordinate to you. I am not subordinate to you. ಮೂಗ್ ತೋರಿಸುವಂತ ವ್ಯಕ್ತಿತ್ವನೇ ಅಲ್ಲ ನಂದು. ಸರ್ ನಾನು ಹೇಳ್ತಾ ಇರೋದು ಇಷ್ಟೇ, ಹೈಕಮಾಂಡ್ ಅಂತ ಹೇಳಿ ಮೊದಲು ಹೈಕಮಾಂಡ್ ವ್ಯಕ್ತಿತ್ವ ಇಟ್ಕೊಂಡಿದ್ದೀರಾ, ಆ ರೀತಿ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ರು. ಈಗ ಇಲ್ಲಿ ವೈಬ್ರೆಂಟ್ ಡೆಮೋಕ್ರಸಿ ಅಂತ ಹೇಳಬೇಕೋ, ಇಲ್ಲಂದ್ರೆ ಮೊದಲು ಮಾಡ್ತಾ ಇರೋ ತಪ್ಪೋ ಈಗ ಮಾಡ್ತಾ ಇರೋ ತಪ್ಪೋ ಅನ್ನೋದು ಕ್ಲಾರಿಟಿ ಕೊಡಲಿ, ಅಷ್ಟೇ ಹೇಳಿದ್ದೀನಿ, ಬೇರೆ ಏನಿಲ್ಲ.